ಬೆಂಗಳೂರಿಗೆ ಕಾವೇರಿ, ರಾಜ್ಯದ ರೈತರಿಗೆ ಮತ್ತೊಂದು ಶಾಕ್. ನೀರಾವರಿ ಸಚಿವರ ಆದೇಶ ಬೆಚ್ಚಿ ಬಿದ್ದ ಅನ್ನದಾತ. ಕಾವೇರಿ ಭಾಗದ ರೈತರು ರಾಗಿ, ಹುರುಳಿ, ಹೆಸರು ಬೆಳೆಯಂಗಿಲ್ಲ. ನೀರಾವರಿ ಸಚಿವರ ಆದೇಶಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಒಂದ್ ಕಡೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ, ಮತ್ತೊಂದು ಕಡೆ ರಾಜ್ಯದ ರೈತರಿಗೆ ಶಾಕ್ ಮೇಲೆ ಶಾಕ್. ಕಡಲೆ, ಭತ್ತ ಹಾಗೂ ಕಬ್ಬು ಹೊಸ ನಾಟಿ ಮಾಡಂಗಿಲ್ಲ ಅಂತ ಸೂಚನೆ ಕೊಡಲಾಗಿದೆ. ನೀರಾವರಿ ಸಚಿವರ ಆದೇಶ ಆಯಿತು. ಕಾವೇರಿ ಭಾಗದ ರೈತರು ರಾಗಿ, ಹುರುಳಿ, ಹೆಸರು ಬೆಳೆಯಂಗಿಲ್ಲ. ಕಡಲೆ, ಭತ್ತ ಹಾಗೂ ಕಬ್ಬು ಹೊಸ ನಾಟಿ ಮಾಡಂಗಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿರೋದು. ಇವತ್ತಿನಿಂದಲೇ ರೈತರಿಗೆ ಮನವೊಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಸರ್ಕಾರದ ತೀರ್ಮಾನಕ್ಕೆ ಎಲ್ಲ ರೈತರು ಸಹಕರಿಸಬೇಕು. ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಾದ 40 ಟಿಎಂಸಿಗೆ ತೊಂದರೆ ಇಲ್ಲ, ಆದ್ರೆ ಬೆಳೆ ಬೆಳೆಯೋದಕ್ಕೆ ನೀರು ಕೊಡೋದಕ್ಕಾಗಲ್ಲ. ಸಚಿವರು ಕೊಟ್ಟಂತ ಹೇಳಿಕೆ. ಕೃಷಿ ಸಚಿವರಾದಂಥ ನರೇಂದ್ರ ಸ್ವಾಮಿ ಅವರು, ನಾನು ಮತ್ತು ನಮ್ಮೆಲ್ಲ ಶಾಸಕರು, ಮೈಸೂರಿನ ಮತ್ತು ಮಂಡ್ಯ ಎಲ್ಲ ಶಾಸಕರು ಸಹ ಮೀಟಿಂಗ್ ಮಾಡಿ ಒಂದು ರೈತರ ಈ ಸಂಕಷ್ಟದ ಪರಿಸ್ಥಿತಿನಲ್ಲಿ ರೈತರ ಕೋರಿಕೆಯನ್ನು ಪರಿಗಣಿಸಿ ಇವತ್ತು ಒಂದು ನೀರನ್ನು ನಾವು 4 ತಿಂಗಳು 4 ಕಟ್ಟು ನೀರು 15 ದಿವಸ ಬಿಡೋದು, 15 ದಿವಸ ಆಫ್ ಮಾಡೋದು. ಬಟ್ ಮಳೆ ಮತ್ತು ಡ್ಯಾಮಿನ ಪರಿಸ್ಥಿತಿ ನೋಡಿ ನಾವು ಮುಂದೆ ಹೆಚ್ಚಿನ ಮಾಡ್ತೀವಿ. ಬಟ್ ಆದರೆ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ರೈತರು ಅರೆ ಕುಷ್ಕಿಯನ್ನು ಮಾಡಬೇಕು. ರಾಗಿ ಅಥವಾ ಹುರುಳಿ ಅಥವಾ ಹೆಸರು, ಕಡಲೆ ಆ ಥರದನ್ನು, ಭತ್ತ ಮತ್ತು ಯಾವುದೇ ಕಬ್ಬು ಹೊಸ ನಾಟಿ ಹಾಕಂಗಿಲ್ಲ. ಜೂನ್ವರೆಗೂ ನಮಗೆ ಸಮಸ್ಯೆ ಇರೋದ್ರಿಂದ ನಾವು ಅರೆ ಕುಷ್ಕಿಯನ್ನು ಮಾಡಲಿಕ್ಕೆ 4 ತಿಂಗಳು 15 ದಿವಸ ಆಫು, 15 ದಿವಸ ಆನ್ ಮಾಡಿ, ಕೊನೆಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದನ್ನೆಲ್ಲ ಮಾಡಿ ಅದು ಟೈಮ್ ಟೇಬಲ್ ಹಾಕಿ ಕೃಷಿ ಇಲಾಖೆಯಿಂದ ಪಾಂಪ್ಲೆಟ್ ಹಾಕಿ ಜಿಲ್ಲಾ ಆಡಳಿತ ಮತ್ತು ನೀರಾವರಿ ಇಲಾಖೆ, ಕೃಷಿ ಇಲಾಖೆ ಜಾಯಿಂಟ್ ಆಗಿ ಎಲ್ಲ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಸಂಪೂರ್ಣವಾಗಿ ಇವತ್ತಿಂದನೇ ನೀರನ್ನು ಮತ್ತು ಕಾವೇರಿ ಅಚ್ಚುಕಟ್ಟಿನಲ್ಲಿ ವರ್ಣಾದಲ್ಲೂ ಕಬಿನಿ ಮೀಟಿಂಗ್ ಮಾಡಿ ಐಸಿಸಿನ ತೀರ್ಮಾನ ತಗೋತಾರೆ. ಕೃಷಿ ಸಚಿವರ ತಮಿಳುನಾಡಿಗೆ ಕಾವೇರಿ ನೀರು, ಸಂಘಟನೆಗಳು ಸಿಡಿದೆದ್ದಿದೆ. ಆಗಸ್ಟ್ 26ರಂದು ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ. ಮಂಡ್ಯದಲ್ಲಿ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನೀರು ಬಿಡಲ್ಲ ಅಂತ ಹೇಳಿನೇ 15,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಆದ್ರೆ ಕಾವೇರಿ ಭಾಗದ ರೈತರು ಬೆಳೆ ಬೆಳೆಯೋದಕ್ಕಾಗದೆ ಒದ್ದಾಡುತ್ತಿದ್ದಾರೆ. ತಮಿಳುನಾಡಿಗೆ ಮಾತ್ರ ನೀರು ಹರಿಸುತ್ತಿದ್ದಾರೆ. ಹಾಗಾಗಿ ಆಗಸ್ಟ್ 26ಕ್ಕೆ ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ವಾಟಾಳ್ ನಾಗರಾಜ್ ಸಾಥ್ ಕೊಟ್ಟರು. ಮಂಡ್ಯದಲ್ಲಿ ಇವೆಲ್ಲದರ ನಡುವೆ ನೀರಾವರಿ ಸಚಿವರು ಕೊಟ್ಟಂತ ಆದೇಶಕ್ಕೆ ಕಾವೇರಿ ಜಲಾನಯನ ಭಾಗದ ರೈತರು ಕಂಗಾಲಾಗಿದ್ದಾರೆ. ಭತ್ತ, ಕಬ್ಬು ಬೆಳಿಬೇಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಾದಂತಹ ನೀರಿನ ಸಂಗ್ರಹ ಮಾತ್ರ ಈಗ ಕೊನೆಗುಳಿಯೋದು. ಹಾಗಾಗಿ ಬೆಳೆ ಬೆಳೆಯೋದಕ್ಕೆ ನೀರು ಕೊಡೋದಕ್ಕಾಗಲ್ಲ ಅನ್ನೋದು ಸರ್ಕಾರದ ಮಾತು. ನಾಡಿಗೆ ಕೆಟ್ಟ ಸಂದೇಶವನ್ನ ಕೊಡ್ತಕ್ಕಂಥ ಈ ಸರ್ಕಾರ ನಾನು ಎಂದೂ ನೋಡಲಿಲ್ಲ. ಬಹಳ ಕಣ್ಣೀರು ಬರುತ್ತೆ. ನಾವು ರೈತರಿಗೆ ಹೇಳ್ತಾ ಇದ್ದೀನಿ, ಕೈ ಮುಗಿದು ಇದನ್ನು ನಾವು ಮಂಡ್ಯದಿಂದ ಡೆಲ್ಲಿವರೆಗೂ ತಗೊಂಡೋಗ್ಬೇಕು. ಮಂಡ್ಯದಿಂದ ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗ್ಬೇಕು. ನೀರನ್ನು ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. 100 ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನು ಅಷ್ಟೊತ್ತಿಗಾಗಲೇ ಭಾಳ ಬಿಟ್ಟಿರ್ತಾರೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ ಕೊಡಬೇಕು. ಇವರು
ಭಾಳ ನನಗೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಖಂಡಿತ ರಾಜೀನಾಮೆ. ನಿಮಗೆ ಗೊತ್ತಿರಬೇಕು, ನಾವು ಬಂದ್ ಮಾಡಿದಾಗ ನಮ್ಮವ್ರೊಂದು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹಿಂದಕ್ಕೆ ಪಡೆದಿದ್ದೀವಿ ಅಂತೇಳಿ ಅವ್ರ ಕೈಲಿ ಹೇಳಿದ್ಬಿಟ್ರು. ಬಂದ್ ಕೊಟ್ಟವ್ರು ನಾವು, ಬಂದ್ ವಿರೋಧಿಗಳು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಹೇಳ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.